ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಧನಲಕ್ಷ್ಮಿ ಕೃಷ್ಣ. ಇವತ್ತು ಗುರು ಪುಷ್ಯಾಮೃತ ಯೋಗ ತುಂಬ ವಿಶೇಷವಾಗಿ ಬಂದಿದೆ. ತುಂಬ ಒಳ್ಳೆಯ ದಿನವಾಗಿ ನಮಗೆ ಸಿಕ್ಕಿದೆ. ಈ ಥರ ವಿಶೇಷವಾದ ದಿನಗಳಲ್ಲಿ ನಾವು ವಿಶೇಷವಾದಂಥ ಪೂಜೆಗಳಾಗಲಿ ವ್ರತಗಳಾಗಲಿ ಕೈಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಅಥವಾ ನೀವು ಚಿನ್ನ ಖರೀದಿ ಮಾಡ್ತೀನಿ ಅಂದರೆ ಇನ್ನೂ ಶುಭ ಯೋಗಗಳು ನಮಗೆ ತರುತ್ತೆ. ನೋಡಿ, ಇವತ್ತು ನಾನು ನನ್ನ ಕೈಲಾದ ಮಟ್ಟಿಗೆ ಸೇವಿಂಗ್ಸ್ ಮಾಡಿಟ್ಕೊಂಡು ನಾನು ಒಂದು ಚಿನ್ನದ ಪದಾರ್ಥವನ್ನು ತಗೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಸುಮಾರು ನಾನು ಮಧ್ಯಾಹ್ನ 1-1:30 ಅಷ್ಟೊತ್ತಿಗೆ ನಾನು ಅಂಗಡಿಗೆ ಹೋಗಿದ್ದೆ. ನೋಡಿ, ಈ ಥರದೊಂದು ಪುಟಾಣಿದೊಂದು ಡೈಲಿ ಯೂಸ್ಗೆ ಒಂದು ಚಿನ್ನದ ಸರವನ್ನು ತೊಗೊಂಡಿದ್ದೀನಿ. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಾವು ವಿಡಿಯೋ ಮಾಡಬೇಕಾದ್ರೆ ಹೇಳೋದು ಸುಮ್ಮನೆ ಹೇಳೋದಿಲ್ಲ, ನಮ್ಮ ಅನುಭವಕ್ಕೆ ಬಂದ ಮೇಲೆ ಹೇಳುವಂಥದ್ದು. ಆದ್ದರಿಂದನೇ ತೋರಿಸ್ತಾ ಇದ್ದೀನಿ ನಿಮಗೆ ಲೈವ್ ಆಗಿ. ನಾನು ಯಾಕೆ ವಿಡಿಯೋ ಮಾಡಲಿಲ್ಲ ನೆನ್ನೆ ಮೊನ್ನೆ ಅಂತಂದರೆ, ಇವತ್ತು ನಿಮಗೆ ಲೈವ್ ಆಗಿ ತೋರಿಸೋಣ ಅಂತಲೇ ನಾನು ತೋರಿಸ್ತಾ ಇರೋದು. ನಿನ್ನೆ ಮಾಡಲಿಲ್ಲ, ಇವತ್ತು ಮಾಡ್ತಾ ಇರೋದು. ನೋಡಿ, ಈ ಥರದೊಂದು ಪುಟಾಣಿದೊಂದು ನಾನು ಚಿನ್ನದ ಸರವನ್ನು ತೊಗೊಂಡಿದ್ದೀನಿ. ನೀವು ಕೂಡ ಸೇವಿಂಗ್ಸ್ ಮಾಡಿಟ್ಕೊಂಡು ತುಂಬ ಒಳ್ಳೆಯ ದಿನ ಇರುವಂಥ ದಿನವೇ ನೀವು ಖರೀದಿ ಮಾಡಿ. ಯಾಕೆ ಇವತ್ತನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ನಾವು ಒಂದು ಒಳ್ಳೆಯ ದಿನವಾಗಿರುತ್ತೆ, ಒಂದು ಒಳ್ಳೆ ಶುಭ ಯೋಗ ಇರುತ್ತೆ. ಇವತ್ತೇನಾರು ನಾವು ಖರೀದಿ ಮಾಡಿದ್ರೆ ನಮಗೆ ದುಪ್ಪಟ್ಟು ಫಲವಾಗಿ ನಮಗೆ ಮತ್ತೆ ದೊರಕ್ತಾ ಹೋಗುತ್ತೆ. ಅದೇ ನಮ್ಮ ದೇವತೆಗಳು ನಮಗೆ ಕೊಡುವಂಥ ಅನುಗ್ರಹ. ಯಾಕೆ ಅಂದರೆ, ದೇವತಾರಾಧನೆ ಮಾಡ್ತಾ ನಮಗೆ ಒಳ್ಳೆ ಯೋಗಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ನಾವು ಸುಳ್ಳು ಹೇಳೋದು, ಮೋಸ ಮಾಡೋದು, ದಗ ಮಾಡೋದು ಮಾಡ್ದೇ ಸಂಸ್ಕಾರವಂತರಾಗಿ ನಾವು ಗುಣವಂತರಾಗಿ ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಂಡು ನಮ್ಮ ಕರ್ಮಗಳನ್ನು ಕಳೀತಾ ಶುಭ ಯೋಗಗಳನ್ನು ಗಳಿಸ್ತಾ ಈ ಥರ ಸಣ್ಣ ಪುಟ್ಟ ಏನಾದರೂ ತಗೊಂಡಾಗ ಆಗುವಂಥ ಖುಷಿನೇ ಬೇರೆ. ನಮ್ಮ ಸೇವಿಂಗ್ಸ್ನಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ನಾವು ತಗೊಂಡು ಈ ಥರ ಶುಭಯೋಗಗಳಲ್ಲಿ ನಾವು ತಗೊಂಡಾಗ ನಮಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮುಗದಷ್ಟು ದೊರೀತಾ ಹೋಗುತ್ತೆ. ಇದು ಸತ್ಯ. ಯಾಕೆ ಅಂದರೆ, ಇವತ್ತು ಗುರುಗಳ ಆರಾಧನೆ ಇರೋದರಿಂದ ತುಂಬ ವಿಶೇಷವಾಗಿರುತ್ತೆ. ಗುರುವಾರ ಪುಷ್ಯಾಮೃತ ಯೋಗ ಬಂದರೆ ಅವತ್ತೊಂದು ದಿನ ವಿಶೇಷವಾದಂಥ ಫಲಗಳು ನಮಗೆ ಗುರುಗಳು, ಯಾವುದೇ ಗುರುಗಳು ಕೂಡ ಕೊಡ್ತಾರೆ ನಮಗೆ. ರಾಘವೇಂದ್ರ ಸ್ವಾಮಿ ಆಗ್ಬೋದು, ದತ್ತಾತ್ರೇಯ ಸ್ವಾಮಿ ಆಗ್ಬೋದು, ಗುರು ಶಂಕರಾಚಾರ್ಯರಾಗ್ಬೋದು, ನಮಗೆ ಒಳ್ಳೇದು ಮಾಡ್ತಾ ಹೋಗ್ತಾರೆ. ನಿಮ್ಮ ಪ್ರಾರ್ಥನೆ ನಿಷ್ಕಲ್ಮಶವಾಗಿರಬೇಕು, ಮನಸ್ಫೂರ್ತಿಯಾಗಿ ದೇವತಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರಬೇಕು. ನಮ್ಮ ಸೇವಿಂಗ್ಸ್ನನ್ನು ನಾವು ವೇಸ್ಟ್ ಮಾಡದೆ ಎತ್ತಿಟ್ಟು ನಾವು ಈ ಥರ ಒಳ್ಳೆಯ ದಿನಗಳಲ್ಲಿ ನಾವು ಕೊಂಡುಕೊಂಡಾಗ ನಮಗೆ ಇವತ್ತು ಈ ಥರ ಸಣ್ಣ ಪುಟ್ಟ ತೊಗೊಳ್ತಾ ದೊಡ್ಡ ಪದಾರ್ಥಗಳನ್ನು ತಗೊಳ್ಳುವಂಥ ಅವಕಾಶಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಆದ್ದರಿಂದನೇ ನಾನು ಇವತ್ತು ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅಂಗಡಿಯಿಂದ ಈಗ ತಾನೇ ಖರೀದಿ ಮಾಡಿ ತೊಗೊಂಡು ಬಂದಿದ್ದೀನಿ. ತೊಗೊಂಡು ಬಂದು ನಾನು ಸುಮಾರು 1-1:30 ವರ್ಷ ಖರೀದಿ ಮಾಡಿ ನಾನು 2 ಗಂಟೆ 2:30 ಅಷ್ಟೊತ್ತಿಗೆಲ್ಲ ಬಿಲ್ ಹಾಕ್ಸಿದ್ದೀನಿ. ನಾವು ಶುಭ ಮುಹೂರ್ತಗಳಲ್ಲಿ ಕೊಂಡ್ಕೊಂಡಾಗ ತುಂಬ ವಿಶೇಷವಾಗಿ ನಮಗೆ ಮುಂದಕ್ಕೆ ದೊರಕ್ತಾ ಹೋಗುತ್ತೆ. ಇವತ್ತು 3 ಗಂಟೆ 3:30 ಅಷ್ಟೊತ್ತಿಗೆಲ್ಲ ನಮಗೆ ಪುಷ್ಯಾಮೃತ ಯೋಗ ಮುಗ್ದೋಗೋಂಥ ಟೈಮ್ ಇರುತ್ತೆ. ನಾವು ಅದಕ್ಕಾಗಿ ಅಷ್ಟರೊಳಗಡೆ 3 ಗಂಟೆ ಒಳಗಡೆ ನಾವು ಖರೀದಿ ಮಾಡಬೇಕಾಗುತ್ತೆ. ಯಾವುದೇ ಒಡವೆಗಳನ್ನ ಪದಾರ್ಥಗಳನ್ನ ನೀವು ಕೊಂಡ್ಕೊಂಡು ಬಂದಾಗ ತಕ್ಷಣ ನೀವು ಮೈ ಮೇಲೆ ಹಾಕಬಾರ್ದು. ಹಾಗೆಯೇ ನೀವು ಯಾವುದೇ ಕಾರಣಕ್ಕೂ ಅದೇ ಒಡವೆಗಳನ್ನ ನೀವು ದೇವರ ಮನೇಲಿಟ್ಟು ಪೂಜೆ ಮಾಡುವಂಥದ್ದು ಸರಿ ಬರಲ್ಲ. ಆದ್ದರಿಂದ ಒಂದು ಸ್ವಲ್ಪ ನೀರಿಗೆ ಅರಿಶಿನ ಬೆರೆಸಿ ಈ ಚೈನನ್ನು ಅಥವಾ ನೀವು ಯಾವುದೇ ಪದಾರ್ಥಗಳನ್ನ ಕೊಂಡುಕೊಂಡಿದ್ರೆ, ಉಂಗುರ ಆಗ್ಬೋದು, ಯಾವುದೇ ಆಗ್ಬೋದು, ಚಿನ್ನ ಆಗ್ಬೋದು, ಬೆಳ್ಳಿ ಆಗ್ಬೋದು, ಯಾವುದೇ ಆಗ್ಬೋದು, ಅದನ್ನು ಸ್ವಲ್ಪ ಹೊತ್ತು ನೆನೆಸಿಟ್ಟು ನೀರಲ್ಲಿ ಮುಳುಗಿಸಿಡಬೇಕಾಗುತ್ತೆ. ತದನಂತರ ಅದನ್ನು ಸ್ವಲ್ಪ ಚೆನ್ನಾಗಿರೋ ನೀರಲ್ಲಿ ತೊಳೆದು ಕ್ಲೀನಾಗಿ ಒಂದು ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ಒಂದು ದೇವರ ಮುಂದೆ ಇಟ್ಟು ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ಹೂನ ಇಟ್ಟು ಪೂಜೆ ಮಾಡಿ ದೇವರ ಪಾದಕ್ಕೆ ಅಥವಾ ದೇವರಿಗೆ ಹಾರವಾಗಿ ಹಾಕಿ ಅದನ್ನು ಪೂಜೆ ಮಾಡಿ ಆನಂತರ ನೀವು ಬಳಸಬೇಕಾಗುತ್ತೆ. ಯಾಕೆ ಅಂದರೆ, ನಾವೇನೇ ಚಿನ್ನ ಪದಾರ್ಥ, ಬೆಳ್ಳಿ ಪದಾರ್ಥ ತೊಗೊಂಡ್ರೆ ಮೊದಲಾಗಿ ನಾವು ಅದನ್ನು ಅರಿಶಿನ ನೀರಿಂದ ಕ್ಲೀನ್ ಮಾಡಿ ಅದರಲ್ಲಿರೋಂಥ ನೆಗೆಟಿವ್ ಎಲ್ಲ ತೆಗೆದು ಅದನ್ನು ಪೂಜೆ ಮನೇಲಿ ನಾವು ಇಡಬೇಕಾಗುತ್ತೆ. ದೇವರ ಮುಂದೆ ಇಟ್ಟು ದೇವರಿಗೆ ಸಮರ್ಪಣೆ ನಂತರ ನಾವು ಉಪಯೋಗಿಸ್ಬೋದು. ಅಲ್ಲಿವರೆಗೂ ನಾವು ಡೈರೆಕ್ಟಾಗಿ ಹಾಗೆ ಮೈ ಮೇಲೆ ಹಾಕಬಾರ್ದು. ಇದನ್ನು ಯಾಕೆ ಹೇಳ್ತೀನಿ, ಈ ಥರ ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ನಾವು ಯಾಕೆ ಹೇಳ್ತೀವಿ ಅಂತಂದರೆ, ಎಷ್ಟೋ ಜನ
ಕೊಂಡ್ಕೊಂಬರ್ತಾರೆ ಪಾಪ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿ ಕೊಂಡ್ಕೊಂಬರ್ತಾರೆ. ಆದರೆ ಅದನ್ನು ಹಾಗೇ ಮೈಮೇಲೆ ಧರಿಸ್ತಾರೆ. ಅದನ್ನು ಎಲ್ಲರೂ ಹಾಕಿ ಟ್ರೈ ಮಾಡಿ ಬಿಟ್ಟಿರ್ತಾರೆ. ಅವ್ರವ್ರ ಮನೇಲಿ ಅವರಲ್ಲಿ ಅವರ ದೇಹದಲ್ಲಿ ಯಾವ ಥರ ನೆಗೆಟಿವ್ ಪಾಸಿಟಿವ್ ಎನರ್ಜೀಸ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಆದ್ದರಿಂದ ನಾವು ಒಡವೆ ಕಳ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ. ಆದ್ರಿಂದಲೇ ನಾವು ತೊಗೊಬರೋದು ಮುಖ್ಯ ಅಲ್ಲ, ತೊಗೊಂಡು ಬಂದಮೇಲೆ ನಾವು ಯಾವ ರೀತಿ ಅದನ್ನು ಸೇಫ್ಟಿ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ತಂದ್ವಿ ಅಂತಂದ್ಬಿಟ್ಟು ಅದನ್ನು ಅಲ್ಲಿಗೆ ಮುಗ್ದೋಯ್ತು ನಮ್ಮ ಕೆಲಸ ಅಂತ ಅಂದ್ಕೋಬಾರ್ದು. ಯಾವುದೇ ಕಾರಣಕ್ಕೂ ನೀವು ತಂದ ತಕ್ಷಣ ಹಾಗೆ ಹಾಕೊಳ್ಳೋಂಥದ್ದಾಗಲಿ ಅಥವಾ ಬೀರಿಗೆ ಹಾಗೆ ಎತ್ತಿಡೋಂಥದ್ದಾಗಲಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೀವು ಅರಿಶಿಣದಿಂದ ಶುದ್ಧ ಮಾಡಿ ಆಮೇಲೆ ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ನಂತರನೇ ನೀವು ಬಳಸಬೇಕಾಗುತ್ತೆ. ದಯವಿಟ್ಟು ಇದನ್ನು ಫಾಲೋ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಹೇಳಿರುವಂಥ ಟಿಪ್ಸ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ.